ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್. ಎಷ್ಟೇ ಸಲ ಪ್ರಯತ್ನ ಪಟ್ರು ಹೋಟೆಲ್ ಅಥವಾ ಭಟ್ರು ಮಾಡೋ ಶೈಲಿನಲ್ಲಿ ಪಲಾವ್ ಟೇಸ್ಟ್ ಬರ್ತಾ ಇಲ್ಲ ಅಂದ್ರೆ ಇವತ್ತಿನ ವಿಡಿಯೋನ ನೋಡ್ಕೊಂಡು ಖಂಡಿತ ಟ್ರೈ ಮಾಡಿ. ಎಕ್ಸಾಕ್ಟ್ ಆಗಿ ಹೋಟೆಲ್ ಟೇಸ್ಟ್ ಅಲ್ಲೇ ಬರುತ್ತೆ. ಸೊ ಮೊದಲಿಗೆ ಪಲಾವ್ಗೆ ಮಸಾಲೆನ ರುಬ್ಕೊಳ್ಳಿಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದೇ ಒಂದು ಏಲಕ್ಕಿ, ಒಂದ್ 4 ರಿಂದ 5 ಲವಂಗ, ಒಂದ್ 2 ಪೀಸ್ ಆಗುವಷ್ಟು ಚಕ್ಕೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ. ಇವಿಷ್ಟನ್ನು ಇವಾಗ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ. ಕಾಯಿನ ಯಾವಾಗ್ಲೂ ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಹಾಕೋಬಿಟ್ರೆ ಮಸಾಲೆ ಜಾಸ್ತಿ ಆಗೋ ರೀತಿ ಆಗತ್ತೆ. ಇದಕ್ಕೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇನ್ನೊಂದು ಏನು ಮೇನ್ ಅಂದ್ರೆ ಇದಕ್ಕೆ ನೀರ್ ಹಾಕಿ ರುಬ್ಬೋ ಹಾಗಿಲ್ಲ. ಇದನ್ನ ಜಸ್ಟ್ ತರಿಯಾಗಿ ನಾವು ಪುಡಿ ಮಾಡ್ಕೊಂಡ್ರೆ ಸಾಕು. ಎಲ್ಲಾ ಪದಾರ್ಥಗಳನ್ನೂ ಸ್ವಲ್ಪ ಸ್ವಲ್ಪನೇ ರುಬ್ಬಿ ಸ್ಪೂನಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಈ ರೀತಿ ಎಲ್ಲಾ ಪದಾರ್ಥ ಏನೇನ್ ಹಾಕಿದೀವಲ್ಲ ಅದೆಲ್ಲ ಜಸ್ಟ್ ಪೌಡರ್ ಆದ್ರೆ ಸಾಕು ನಮ್ಗೆ. ನೋಡಿ, ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಪಲಾವ್ ಮಾಡಲಿಕ್ಕೆ ನೆಕ್ಸ್ಟ್ ದೊಡ್ಡದೊಂದು ಕುಕ್ಕರ್ ಪ್ಯಾನ್ ನ ತಗೊಂಡಿದೀನಿ. ಇದಕ್ಕೆ ಒಂದ್ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಪಲಾವ್ ಎಲೆ, ಸೋಂಪು, ಚಕ್ರ ಮೊಗ್ಗು ಹಾಗೆ ಮರಾಠ ಮೊಗ್ಗು ಇವಿಷ್ಟನ್ನು ಹಾಕಿ ಒಂದ್ 10 ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದೆಲ್ಲ ಮಸಾಲೆ ಅದ್ರದ್ದು ಫ್ಲೇವರ್ ಏನಿರುತ್ತಲ್ಲ ಅದೆಲ್ಲ ಬಿಸಿ ಎಣ್ಣೆಗೆ ಬಿಟ್ಕೊಂಡಿದ್ದಾದ ನಂತರ 1 ಈರುಳ್ಳಿ ಸ್ಲೈಸ್ ಮಾಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೇನೆ ನಾನು 1 ಹಿಡಿ ಆಗುವಷ್ಟು ಪುದೀನಾ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಒಣ ಬಟಾಣಿನ ನೀವೇನಾದ್ರೂ ನೆನೆಸಿ ಹಾಕೋದಾದ್ರೆ ಈ ಟೈಮಿಗೆನೆ ಸೇರಿಸಿ. ನಾನಿಲ್ಲಿ ಹಸಿ ಬಟಾಣಿ ಸೇರಿಸ್ತಾ ಇರೋದ್ರಿಂದ ತರಕಾರಿ ಒಟ್ಟಿಗೆನೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಗೆ ಪುದೀನಾ ಸೊಪ್ಪನ್ನ ಸುಮಾರು 2 ರಿಂದ 3 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಪಲಾವ್ಗೆ ಬೇಕಾಗಿರುವಂತ ತರಕಾರಿ ಕ್ಯಾರೆಟ್, ಬೀನ್ಸ್, ಬಟಾಣಿ ಹಾಗೆ ಆಲೂಗೆಡ್ಡೆ. ಕ್ಯಾಪ್ಸಿಕಮ್ ಬಂದು ಆಪ್ಷನಲ್ ಇದ್ರೆ ಹಾಕೊಳ್ಳಿ, ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ ಅರ್ಧ ಕ್ಯಾಪ್ಸಿಕಮ್ ಆದ್ರೆ ಸಾಕು. ಎಲ್ಲ ತರಕಾರಿ ಹಾಕಿದ ನಂತರ ಇದಕ್ಕೆ 1/4 ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನ ಸಹ ಸೇರಿಸ್ಬಿಟ್ಟು ತರಕಾರಿನೂ ಎಣ್ಣೆನಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಬೇಕು. ಹೈ ಫ್ಲೇಮ್ ನಲ್ಲೇ 3 ರಿಂದ 4 ನಿಮಿಷ ಚೆನ್ನಾಗಿ ತರಕಾರಿ 30% ಆದ್ರೂ ಎಣ್ಣೆನಲ್ಲಿ ಬೆಂದ್ರೆ ಮಾತ್ರ ನಮ್ಗೆ ಪಲಾವ್ ಅಷ್ಟು ಟೇಸ್ಟ್ ಆಗಿ ಬರೋದು. ತರಕಾರಿ ಚೆನ್ನಾಗಿ 3 ರಿಂದ 4 ನಿಮಿಷ ಹುರ್ಕೊಂಡಿದೀನಿ. ಇವಾಗ ನಾವು ಪೌಡರ್ ಮಾಡಿಟ್ಕೊಂಡಿದ್ದಂತ ಮಸಾಲೆ ಸೇರಿಸ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಹಸಿದೇನೆ ನಾನು ಪೌಡರ್ ಮಾಡ್ಕೊಂಡಿದ್ದ ಕಾರಣ ಇದನ್ನು ಅಷ್ಟೇನೆ 2 ರಿಂದ 3 ನಿಮಿಷ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಈ ಮಸಾಲೆ ಹಾಕಿ 15 ಸೆಕೆಂಡ್ಗೆಲ್ಲ ಮನೆಯೆಲ್ಲ ಘಮ ಅಂತ ಇರುತ್ತೆ. ಅಷ್ಟು ಸುವಾಸನೆ ಭರಿತವಾಗಿರುತ್ತೆ. ಈ ರೀತಿ ನೀವು ಪಲಾವ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನೋಡಿ, ಇವಾಗ ಎಲ್ಲ ಮಸಾಲೆನೂ ಚೆನ್ನಾಗಿ ತರಕಾರಿ ಒಟ್ಟಿಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗೇನೆ ಅದ್ರ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿ ಸೇರಿಸ್ತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಅಕ್ಕಿನೂ ಅಷ್ಟೇನೆ ಚೆನ್ನಾಗಿ, ನೀವೇನಾದ್ರೂ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ರೆ ಲೈಟ್ ಆಗಿ ಮಿಕ್ಸ್ ಮಾಡ್ಬೇಕು. ಇಲ್ಲಿ ನಾನು ಸೋನಾ ಮಸೂರಿ ರೈಸ್ ನ ಯೂಸ್ ಮಾಡ್ತಾ ಇರೋ ಕಾರಣ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. 2 ರಿಂದ 3 ನಿಮಿಷ ಅಕ್ಕಿನೂ ಎಣ್ಣೆನಲ್ಲಿ ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಅಕ್ಕಿನೂ ಸಹ ನಾನು ಎಣ್ಣೆನಲ್ಲಿ ಹುರಿದಿದ್ದಾಗಿದೆ. ಇವಾಗ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. 1.5 ಕಪ್ ಅಕ್ಕಿಗೆ ನಾನು 3 ಕಪ್ ಆಗುವಷ್ಟು ನೀರನ್ನ, ಅಂದ್ರೆ 1:2 ಅಳತೆನಲ್ಲಿ ನೀರನ್ನ ಹಾಕಿದ್ದೀನಿ. ಇನ್ನೊಂದು ಏನ್ ಮೇನ್ ಅಂದ್ರೆ ಟೊಮ್ಯಾಟೊನ ನಾವು ತರಕಾರಿ ಜೊತೆಗೆ ಹಾಕ್ಬಾರ್ದು, ಲಾಸ್ಟ್ ಅಲ್ಲಿ ಹಾಕ್ಬೇಕು. ಅವಾಗಷ್ಟೇ ನಮ್ಗೆ ಟೊಮ್ಯಾಟೊ ಟೇಸ್ಟ್ ಚೆನ್ನಾಗಿ ಬರೋದು ಪಲಾವ್ ಅಲ್ಲಿ. ಹಾಗೇನೆ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡೋದಕ್ಕಿಂತ ಈ ರೀತಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಹಾಕಿ ಸಖತ್ತಾಗಿರುತ್ತೆ ಟೇಸ್ಟ್. ಜಸ್ಟ್ ಈ ರೀತಿ ಟೊಮ್ಯಾಟೊನ ಹಾಕ್ಬಿಟ್ಟು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊನ ಏನು ಎಣ್ಣೆನಲ್ಲಿ ಫ್ರೈ ಮಾಡ್ಬೇಕು ಅಂತೇನಿಲ್ಲ, ಜಸ್ಟ್ ಆ ನೀರನ್ನ ಹಾಕಿದ ನಂತರ ಟೊಮ್ಯಾಟೊ ಪೀಸಸ್ಗಳನ್ನ ಹಾಕಿದ್ರೆ ಸಾಕು, ಸಖತ್ತಾಗಿ ಬರುತ್ತೆ ಟೇಸ್ಟ್. ಅವಾಗ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಳ್ಳಿ. ಉಪ್ಪು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು. ಖಾರನು ಕಮ್ಮಿ ಇದೆ ಅಂದ್ರೆ 2 ರಿಂದ 3 ಹಸಿ ಮೆಣಸಿನಕಾಯಿನ ಸ್ಲಿಟ್ ಮಾಡ್ಬಿಟ್ಟು ಸಹ ನೀವು ಸೇರಿಸ್ಕೋಬಹುದು. ಇವಾಗ ನೀರು ಹಾಕಿದಂತ ನೀರೆಲ್ಲ ಚೆನ್ನಾಗಿ ಒಂದ್ ಕುದಿ ಬರ್ತಾ ಇದೆ. ಒಂದ್ ಕುದಿ ಬಂದಾದ ನಂತರ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ನಾನಿಲ್ಲಿ 2 ವಿಸಿಲ್ ತಗೋತಾ ಇದ್ದೀನಿ. 2 ವಿಸಲ್ ಕೂಗಿಸ್ಕೊಂಡಿದೀನಿ. ಪ್ರೆಷರ್ ಸಹ ಹೋಗಿದೆ ನೋಡಿ. ಕುಕ್ಕರ್ದು ಪ್ರೆಷರ್ ಕಂಪ್ಲೀಟ್ ಆಗಿ ಅದಾಗಿದ್ದದೆ. ಕುಕ್ಕರ್ ಪ್ರೆಷರ್ ಬಿಟ್ಟ ನಂತರನೇ ನಾವು ಪಲಾವ್
ಕುಕ್ಕರ್ ಮುಚ್ಚಳ ಏನಿದೆ ಅದನ್ನ ಓಪನ್ ಮಾಡಬೇಕು. ಆ ತರತ್ರದಲ್ಲಿ ನಾವೇನೆ ನೀರೆಲ್ಲ ಮೇಲ್ಗಡೆ ಕುಕ್ಕರ್ಗೆ ಹಾಕ್ಬಿಟ್ಟು ಪ್ರೆಷರ್ ಹೋಗಿಸ್ಬಿಟ್ಟು ತೆಗೆದ್ರೆ ಪಲಾವ್ ಟೇಸ್ಟ್ ಆಗಿ ಬರಲ್ಲ. ಹಾಗೇನೆ ಅದು ಇಷ್ಟು ಉದ್ರುದ್ರಾಗಿ ಚೆನ್ನಾಗೂ ಇರಲ್ಲ, ಒಂಥರ ಮುದ್ದೆ ಮುದ್ದೆ ತರ ಆಗಿರುತ್ತೆ, ಗಗ್ಳು ತರ ಆಗಿರುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಪ್ರೆಷರ್ ಹೋದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ ಎಷ್ಟು ಉದ್ರುದ್ರಾಗಿ ಕಲರ್ಫುಲ್ ಆಗಿ ಬಂದಿದೆ ನೋಡಿ. ತೀರಾ ಮಸಾಲೆ ಜಾಸ್ತಿ ಇಷ್ಟ ಪಡದೇ ಇದ್ದವರು ಈ ರೀತಿ ಮಾಡ್ಕೊಡಿ, ಪಲಾವ್ನ ಸಖತ್ತಾಗಿ ಇಷ್ಟಪಡ್ತಾರೆ. ಯಾಕೆಂದ್ರೆ ಮಸಾಲೆನೂ ಕಮ್ಮಿ, ತೀರಾ ಪಲಾವ್ಗೆ ಏನು ಮಸಾಲೆ ಇಲ್ದಾಗೆ ವೈಟ್ ಪಲಾವ್ ಮಾಡ್ತಾರಲ್ಲ ಆ ರೀತಿನೂ ಟೇಸ್ಟ್ ಇರೋದಿಲ್ಲ. ಎಕ್ಸಾಕ್ಟ್ ಆಗಿ ನಮ್ಗೆ ಈ ಮದ್ವೆ ಮನೆಗಳಲ್ಲಿ ಭಟ್ರು ಮಾಡ್ತಾರಲ್ಲ ಅದೇ ಟೇಸ್ಟ್ ಅಲ್ಲಿ ಇರುತ್ತೆ. ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿನೋ ಅಥವಾ ಕಾಯಿ ಚಟ್ನಿ ಇದ್ರೂ ಸಹ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಈರುಳ್ಳಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಪರ್ಫೆಕ್ಟ್ ಆಗಿರುತ್ತೆ. ಯಾಕೆಂದ್ರೆ ಇಷ್ಟು ತರಕಾರಿ ಭರಿತ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ತರಕಾರಿ. ನಾವ್ ಈ ರೀತಿ ಸಣ್ಣ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿದಾಗ ಟಿಫನ್ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲ ಪರ್ಫೆಕ್ಟ್ ಆಗಿರುವಂತ ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಮಾಡಿದಂತ ಈ ವೆಜಿಟೇಬಲ್ ಪಲಾವ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ಏನಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.